ಗಂಡನ ಆಯುಷು ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಒಂದು ಪೂಜೆ ಮಾಡ್ತಾರೆ. ಸೊ ಮದುವೆ ಆಗದೆ ಇರೋರು ನನ್ಗಂತೂ ಇಲ್ಲ. ಬಾವಾ ಏನ್ ಗಿಫ್ಟ್ ಕೊಡ್ತಾರೆ? ಏನ್ ಗಿಫ್ಟ್ ಕೊಡ್ತೀರಾ? 3 ಆಪ್ಷನ್ ಕೊಡ್ತೀನಿ, ಯಾವ್ದು ಬೇಕು ನೀನ್ ಡಿಸೈಡ್ ಮಾಡು. ನಿನ್ ಪಾದ ಪೂಜೆ ಮಾಡ್ಬೇಕು. ನೀನೇನ್ ನನ್ ಗಂಡನ ನಿನ್ ಪಾದ ಪೂಜೆ ಮಾಡಕ್ಕೆ? ನಿನ್ ಗಂಡನ್ ಕೇಳ ನನ್ ತಾರೆ ತಿಂತ. ಬರ್ತ್ಡೇ ಟು ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮದಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮು ಒಂದು 7 ಗಂಟೆ ಆಗಿರ್ಬೋದು. ಎದ್ದು ತಿಂಡಿ ಮಾಡ್ತಾಯಿದ್ದೀನಿ ಆಲ್ರೆಡಿ. ನಿಶಾ 8:15 ಹೋಗ್ತಾಳೆ. ಸೊ ಅವಳಿಗೆ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಡ್ಬೇಕು. ಇನ್ನು ಬರೋದೇ ಅವಳು 5 ಗಂಟೆ. ಸೊ ಅಲ್ಲಿವರೆಗೂ ಅವಳಿಗೆ ಹೊಟ್ಟೆ ಅಶ್ವತ್ತೆ ಅಂದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆ. ನಾವು ಮದುವೆ ಆಗಿ ಫಸ್ಟ್ ಭೀಮನ ಅಮಾವಾಸ್ಯೆ. ಇವತ್ತು ಪೂಜೆ ಮಾಡಬೇಕು. ನೆನ್ನೆನೇ ಮಾರ್ಕೆಟಿಂದ ಹೂವು ಏನೇನು ಬೇಕು ಅದೆಲ್ಲ ತೊಗೊಂಡು ಬಂದೆ. ಸೊ ಇವಾಗ ಪೂಜೆ ಮಾಡಬೇಕು, ತಿಂಡಿ ಮಾಡಬೇಕು, ಹಾಗೆ ಇವತ್ತು ಸ್ವಲ್ಪ ಸ್ವೀಟ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡ್ತಾ ಇರಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ತಿಂಡಿ ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಮೆಂತ್ಯ ಬಾತು, ಕ್ಯಾರೆಟ್ ಹಲ್ವಾ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ರಾಹುಗಾಲ ಮಧ್ಯಾಹ್ನ ಮೇಲಿರೋದು. ಸೊ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೋಬೋದು ಆರಾಮಾಗಿ. ಸೊ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು 20 ನಿಮಿಷ ಇದೆ. ನಿಮಿಷ ಹೊಟ್ಬಿಡ್ತಾಳೆ, ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಖಾರನ ಚಟ್ನಿ ಅನ್ಸುತ್ತೆ, ಏನೋ ಒಂದು ಖಾರ ಇಲ್ಲ ಬಿಸಿಗ ಗೊತ್ತಿಲ್ಲ. ಈಗ ಅಲ್ಲುಜ್ಜಿದ್ಯಲ್ಲ ನಿಶಾ, ಅದಕ್ಕೆ ಖಾರ ಅನಿಸ್ತಾ ಇರೋದು. ಹೌದಾ? ಚೆನ್ನಾಗಿಲ್ವಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನೋ ಇವತ್ತು ಲೇಟಾಗಿ ಹೋಗ್ತಾ ಇದ್ದಾರೆ ಮೇಡಮು. ಗುರುವಾರ ಒಂದಿನ 9:20 ಹೋಗ್ತೀನಿ. ಹೌದಾ? ನಾನು ಆಸ್ ಯೂಶುವಲ್ ಎದ್ದೆ ಬೇಗ ಹೋಯ್ತೀಯ ಅಂತ. ಹ್ಯಾಪಿ ಭೀಮನ ಅಮಾವಾಸ್ಯೆ ಸರ್. ಮೈ ಡಿಯರ್ ಗಂಡ ಅವರೇ. ಪ್ರತಿದಿನ ಬೆಳಿಗ್ಗೆ ಎದ್ದು ಇವ್ರ ಮುಖನೇ ನೋಡೋದು. ಇವತ್ತು ಇವ್ರ ಮುಖನೇ ನೋಡಿದ್ದೀನಿ. ನೋಡಿ, ಇಂಥ ಒಳ್ಳೆ ಹೆಂಡತಿ ಪಡೆಯೋಕೆ ಎಷ್ಟು ಪುಣ್ಯ ಮಾಡಿದ್ರಿ. ಏನಾರ ಒಂದು ವಿಷಯ ಅಲ್ಲ, ಆಶೀರ್ವಾದ ಕೊಡ್ಬೇಕು ನೀವು ನನಗೆ. ಆಮೇಲೆ ಸೀರೆ ಪಂಚೆ ಉಟ್ಕೊಂಡು ನಾನು ಬಂದ್ಮೇಲೆ ಮಾಡಿ. ನೀ ಬಂದ್ಮೇಲೆ ಮುಂಚೆನೆ ಮಾಡಂಗಿಲ್ಲ ಮಾಡಿ. ಕಾಲಿಗೆ ಬಿದ್ದು ಗಿಫ್ಟ್ ಕೊಡ್ಬೇಕು ತಾನೆ ಏನಾದ್ರು ಇವತ್ತು. ಯಾರು? ಯಾರೇಳ? ನಿಮ್ಮ ಬಾವ ಸಲ ನಿಮ್ಮ ಅಕ್ಕಂಗೆ ಕೊಟ್ಟಿದ್ರೆ. ಏನು ಕೊಟ್ಟಿದ್ರು ಹೇಳು? ಗೊತ್ತಿಲ್ಲ. ಎಸ್, ರೆಡಿನಾ? ಕಾಲು ಉಜ್ಜಾಕಿ ತೊಳೆದಾಕ್ಬಿಡೋದು ಇವತ್ತು. ಗಿಫ್ಟು ವಾಯ್ಸೇ ಬರಲ್ಲ, ಕೇಳಿಸ್ತಾನೆ ಇಲ್ಲ. ಏನು ಹೇಳಿ? ಜೋರಾಗಿ ಹೇಳಿ. ತೊಳಿ ಫಸ್ಟ್ ನೋಡೋದ ಅಂದು. ತೊಳಿ ಫಸ್ಟ್ ನೋಡೋದ. ಪೂರ್ಣಿಯವರು ಇನ್ನೂ ಮಲಗಿದ್ದಾರೆ. ಪೂರ್ಣಿ ಮೇಡಮು. ನಾನಿಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ನಿಶಿಂಗ್ ಬಾಕ್ಸ್ ರೆಡಿಯಾಗಿದೆ. ಅವಳಿಗೆ ಈ ಬಾಕ್ಸ್ ಕ್ಯಾರೆಟ್ ಹಲ್ವಾ ಮತ್ತು ಚಟ್ನಿ ಹಾಕ್ಕೊಡ್ಬೇಕು. ಸೊ ಅಷ್ಟೇ ಗೈಸ್, ನಾನು ಕಾಫಿ ಮಾಡ್ಕೊಂಡಿದ್ದೀನಿ. ಜೋಕ್ಸ್ ಅಪಾರ್ಟ್, ನನಗೆ ಇವತ್ತೊಂಥರ ತುಂಬ ಭಾವುಕವಾಗಿ, ತುಂಬ ಶ್ರದ್ಧೆಯಿಂದ ಮಾಡಬೇಕು ಅಂತ ಅಂದ್ಕೊಂಡಿರೋದು. ನಾನು ಸುಮ್ಮನೆ ಅವ್ರಿಗೆ ಕಾಮಿಡಿ ಮಾಡ್ತಾಯಿದ್ದೆ ಅಷ್ಟೇ. ಸೊ ಇವಾಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಈಗ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಟೈಮು ಹಾಗೆ ಹೋಯಿತು. ಅದು ಕೆಲಸ ಅಂತ ಅಂದ್ಬಿಟ್ಟು ಮಂಗಳಮ್ಮ ಇಲ್ದಿರೋ ಕಾರಣ ಎಲ್ಲ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಯ್ತು ನನಗಂತೂ. ಅಡುಗೆ ಮನೆ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು, ತಿಂಡಿ ಮಾಡಿ, ಹಾಲ್ ಕ್ಲೀನ್ ಮಾಡಿ, ಆಚೆ ಕ್ಲೀನ್ ಮಾಡಿ, ಆ ಕಡೆ ಕ್ಲೀನ್ ಮಾಡಿಯಪ್ಪ. ಸೊ ಎಲ್ಲ ಆಯಿತು. ಇವಾಗ 1:30 ಅಷ್ಟರಲ್ಲಿ ಪೂಜೆ ಮಾಡಬೇಕಾಗಿರೋದು. 1:30ಗೆ ರಾಹುಗಾಲ ಇದ್ದಿದ್ದು. ಸೊ ಇವಾಗ ಟೈಮು 12 ಗಂಟೆ. ಸೊ ಇನ್ನು 1.5 ಅವರ್ ಇದೆ. ಅಷ್ಟರಲ್ಲಿ ನಾನು ಪೂಜೆ ಮಾಡಿ, ಪಾದ ಪೂಜೆ ಮಾಡಿ ಎಲ್ಲ ಮುಗಿಸ್ಬೇಕು. ಸೊ ನಮ್ಮ ಮನೆಯವರು ಇಲ್ಲಿ ಕೂತಿದ್ದಾರೆ. ತಲೆಗೆ ಎಣ್ಣೆ ಹಾಕ್ಕೊಟ್ಟಿದ್ದೀನಿ. ಎಂತ ಸಮಾಚಾರ? ಅದು ಅವಾಗಲೂ ಇದೆ ಸೋಫಾ, ಇವಾಗಲೂ ಇದೆ ಸೋಫಾ. ಸೊ ಇವಾಗ ನಾನು ಯೂಟ್ಯೂಬಲ್ಲಿ ದೇವ್ರ ಸಾಂಗ್ ಹಾಕೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇಲ್ಲೇ ಬಂದ್ಬಿಡ್ತು ನೋಡಿ. ಇವತ್ತು ಥರ್ಸ್ಡೇ. ಸೊ
ಇಲ್ದಿರೋ ಅಷ್ಟು ಮಾಡಿದ್ದೀನಿ. ಪೂಜೆ ಎಲ್ಲ ಆಗಿದೆ. ಸೊ ಇವಾಗ ಪಾದ ಪೂಜೆ ಮಾಡೋದೊಂದು ಬಾಕಿ. ಸೊ ನೋಡಿ ಇಷ್ಟು ಪೂಜೆ ನಡೆದಿದೆ. ಸ್ವೀಟ್ ನಾನಿವತ್ತು ಕ್ಯಾರೆಟ್ ಹಲ್ವ ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪಾದ ಪೂಜೆ ಮಾಡೋಕ್ಕೆ. ಇವರು ರೆಡಿಯಾಗಿ ಬಂದಿದ್ದಾರೆ. ಫುಲ್ ವೈಟ್ ಆ್ಯಂಡ್ ವೈಟ್ ಪಂಚೆ, ವೈಟ್ ಶರ್ಟ್. ನಮ್ಮ ಮೊದಲನೇ ದಿನ ಅಮಾವಾಸ್ಯೆ. ಸೊ ಎಲ್ಲ ಕುಂತಿದ್ದೀರೋ ಗಂಡನ ಆಯುಷು ಆರೋಗ್ಯ ಚೆನ್ನಾಗಿರಲಿ ಅಂತ ಈ ಒಂದು ಪೂಜೆ ಮಾಡ್ತಾರೆ. ಸೊ ಮದುವೆ ಆಗದೆ ಇರೋರು ಒಳ್ಳೆ ಗಂಡ ಸಿಗಲಿ ಅಂತ ಮಾಡ್ತಾರೆ. ಸುಮ್ಮನೆ ಹಂಗೆ ದೇವ್ರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇವಾಗ ನಮಗೆ ಸಿಕ್ಕಿರೋರು ನಾವು ಪಾದ ಪೂಜೆ ಮಾಡಬೇಕು. ಬಿಸಿನೀರು ತರ್ತೀನಿ. ಕುಡಿಬೇಕಾ? ಕುಡಿತಾರೆ. ಅವ್ರಕ್ಕಿಂತ ಹೆಚ್ಚಾಗಿ ಕುಡಿತೀನಿ. ಈಗೇನು ಕುಡಿಬೇಕು ಗುರು? ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವಿಭೂತಿ ಒಬ್ಬೊಬ್ರು ಇಡ್ತಾರೆ, ಒಬ್ಬರು ಇಡಲ್ಲ. ಬಟ್ ನಾನು ಇಡ್ತೀನಿ. ಈಗ ಇನ್ನೊಂದು 3 ತಿಂಗಳಾದರೆ ನಮ್ಮ ಮದುವೆಗೆ 1 ವರ್ಷ ಆಗ್ಬಿಡುತ್ತೆ. ಇಷ್ಟು ಬೇಗ ಆಗುತ್ತಲ್ಲ ದಿನಗಳು. ತೊಳಿ ನೀವು ನನಗೆ ಇಡಿ. ಅಲ್ಲಿ 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 ಹಾಂ ಅದೇನು ಬರಲೇ ಇದ್ದಲ್ಲ ಕೈಯಲ್ಲಿ. ಕೆನ್ನೆಗಲ್ಲ ಅಲ್ಲ ಇದು ಕುಂಕುಮ ಇಡಿ. ಅರ್ಶಿನ ಇಡ್ತಿದ್ದೀರಾ ಹಣೆಗೆ? ಇರಿ ನಮಗೂ ವಸ್ತಿವೆಲ್ಲ ತಗೊಳ್ಳಿ. ನೀವು ನನ್ನ ಕಟ್ಟಿ. ಇದನ್ನೇನಂತಾರೆ ಗೊತ್ತಾ? ಇದು ಭೀಮನ ಸೂತ್ರ ಅಂತಾರಂತೆ. ಇದರದ್ದು ಸ್ಟೋರಿ ನಾನು ಕೇಳ್ತಾ ಇದ್ನಲ್ಲ, ಏನಂತ ಅಂದರೆ ಅದೇ ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದ ಸ್ಟೋರಿನೇ ಇದು. ಸೊ ಹಂಗಾಗಿ ಮೇನ್ಲಿ ಹೆಂಡತಿ ಗಂಡನ ಪಾದ ಪೂಜೆ ಮಾಡೋ ಹಾಗೆ. ನನಗೆ ಮನಸ್ಸಿಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡ್ತಾ ಇದ್ದೀನಿ. ಪ್ರೊಸೀಜರ್ ಎಲ್ಲ ಒಂದೇ, ಬಟ್ ಹೂವು ಹಾಕೋದು ಇದೆಲ್ಲ ನಾನು ಸುಮ್ಮನೆ ಆಗ್ತಾ ಇದ್ದೀನಿ. ಏನಿಲ್ಲ ಏನು ಬೇಡ, ನೀವೇ ಗಿಫ್ಟು. ನನಗೂ ಸ್ವೀಟ್ ತಿನ್ನಿಸಿ. ಹಾಕೊಂಡು ತಿನ್ನು ಪುಣ. ತಿಂದ ಕರೆಕ್ಟಾಗಿ ಇಟ್ಕೋತಲ್ಲ ನೀನು. ಹೇಗಿದೆ? ಹಾಂ ನನಗೆ ಕೊಡ್ತಲ್ಲ, ಅವರೇ ತಿಂದವ್ರೆ. ಚೆನ್ನಾಗಿದೆ. ಮೈಂಡ್ಲಾಗೆ ತುಂಬ ಶುಗರು ಇಲ್ಲ, ತುಂಬ ಕಡಿಮೆ ಶುಗರು ಇಲ್ಲ. ಮುತ್ತಣ್ಣ ಹೇರ್ ಕಟಿಂಗ್ ಹೋಗಿದ್ದಾರೆ. ಪೂರ್ಣಿಯವರು ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ತಿಂಡಿ ತಿಂದ ನೀನು? ತಿಂದಿಲ್ಲ. ಟೈಮ್ ನೋಡಿ ಗೈಸ್, ಇನ್ನೂ ತಿಂಡಿನೇ ತಿಂದಿಲ್ಲ. 8 ಗಂಟೆಗೆ ಮಾಡಿಟ್ರೆ ನಾನು ಯಾರೂ ತಿನ್ನಲ್ಲ ಬೇಗ ಬೇಗ.
ಮೈಸೂರಲ್ಲಿ ಅಣ್ಣ ನಿಮ್ಮ ಮನೆ ಗೊತ್ತು ಅಣ್ಣ. ಹೌದಾ? ಅಕ್ಕ ಬಸ್ಸಲ್ಲಿ ಎಲ್ಲ ಟೆಂಟ್ ರೋಡ್. ಥ್ಯಾಂಕ್ಸ್ ಅಣ್ಣ. ಎಲ್ರು ಕೂರಿಸ್ತಾ ಇದೀರಾ? ಅಕ್ಕ ಜಂತನಗರ. ಹೌದೇನ್ರಿ? ನಮ್ ಕರಿಲೇ ಇಲ್ವಲ್ರು ನಮ್ನ? ಅಕ್ಕ ಬನ್ನಿ ಅಕ್ಕ ಟೆಂಟ್ ರೋಡ್. ಯಾವತ್ತು ಎಷ್ಟನೇ ತಾರೀಕು? ಅಕ್ಕ 27 ಗಣಪತಿ ಹಬ್ಬ. ಆಹಾ, ಏನ್ ನಿಮ್ ಗ್ರೂಪ್ ಹೆಸರು? ಗಣಪತಿ ಗೆಳೆಯರ ಬಳಗ. ಓಹೋ, ಎಷ್ಟಾಗೈತೆ ಕಲೆಕ್ಷನ್? ಅಕ್ಕ ಇವಾಗ ಬಂದಿದೆ. ಅಕ್ಕ ನಿಮ್ಮ ಅಣ್ಣ ನಿಮ್ ತಂಗಿಲ್ವಾ? ಇಲ್ಲ, ಕಾಲೇಜ್ಗೆ ಹೋಗೋರೆ. ಅಣ್ಣ ಬಾಯ್. ಎಷ್ಟಾಗೈತೆ ಕಲೆಕ್ಷನ್? ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಮಾಡ್ತಾ ಇರೋದು ಇವಾಗ ಸ್ವಲ್ಪ ಹೊತ್ತಿಂದ. ಒಳ್ಳೇದಾಗ್ಲಿ. ಮಾಡಾಗೆ ಬಾಯ್ ಬಾಯ್. ನಮ್ಮ ಪದ್ದುದು ಬರ್ಡೇ ಇವತ್ತು ಜುಲೈ 24. ಸೊ ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗ್ಬಿಟ್ಟಿತ್ತು ಮಗು. ಬೆಳಗ್ಗೆನೇ ಫೋನ್ ಮಾಡಿದ್ದೆ ನಾನು. ಇವಾಗ ಬಂದಿದ್ದಾಳಂತೆ. ಸೊ ಬನ್ನಿ ವಿಡಿಯೋ ಕಾಲ್ ಮಾಡೋಣ, ವಿಶ್ ಮಾಡೋಣ. ಅಯ್ಯೋ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀರಿ? ಆಟಾಡ್ತಾ ಇದ್ದ. ಯಾರ್ಯಾರು? ನಾನು ಶ್ರೀನಿ. ಹೌದಾ? ಜೋರ ಬರ್ತ್ಡೇ? ಏನಿಲ್ಲ, ಓಕೆ. ನಾಳೆ ಕೇಕ್ ಕಟ್ ಮಾಡ್ತಾರೆ, ಇವತ್ತಲ್ಲ. ಎಷ್ಟು ವರ್ಷ ಆಯ್ತು? ಮೊಕ್ಕ ತೋರ್ಸು. 8 ವರ್ಷ ಆಯ್ತು. 8 ವರ್ಷ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಬರ್ತೀನಿ ಸಂಡೇ. ಎಲ್ಲಿಗೆ? ನಿಮ್ ಪತಿದೆ ಅಂತ ಕೇಳಿ. ಇಲ್ಲೇ ಉಮ್ಮಾಗೊಂಡೈತೆ. ಎಲ್ಲಿಗೆ? ನನ್ನ ಎತ್ತಾಕೊಂಡು ಬಂದವ್ರೆ. ಹೋಗೋಣ ಎಲ್ಲಾದ್ರೂ. ಏನಾರು ತಗೋ ಅಂತ. ಏನು ಬೇಡ, ಒಂದ್ ಕಾಫಿ ಕೊಡ್ಸಿ ಅಂತ ಇದೀನಿ. MS ಗೋಲ್ಡಲ್ಲೂ ಕೊಡಲ್ಲ, 1 ವರ್ಷ ವಾರಂಟಿ ಕೊಡ್ತಾನೆ ಇಲ್ಲಿ. ಏನ್ ಉಮ್ಮಾಗೋಲ್ಡ್ ಏನ್ ಕೊಡ್ಸ್ತೀರಾ ನಿಶಾ? ನನ್ಗೇನ್ ಗೊತ್ತಪ್ಪ. ನನ್ ಪಾದ ಪೂಜೆ ಮಾಡ್ದೆ ನೀನು. ನಿನ್ ಪಾದ ಪೂಜೆ ಮಾಡ್ಬೇಕು. ನೀನೇನ್ ನನ್ ಗಂಡನ ನಿನ್ ಪಾದ ಪೂಜೆ ಮಾಡಕ್ಕೆ? ನಿನ್ ಗಂಡನ್ ಕೇಳು, ನನ್ ತಾರೆ ತಿಂತಾರೆ. ಅಲ್ಲ, ಗಂಡ ನನ್ ಪತಿದೇವ್ರು ಫೋನ್ ಮಾಡೋದೇ ನಿನಗೆ. ಫೋನ್ ಮಾಡ್ಬಿಟ್ಟು ಸಂಜೆ ಪಿಸ 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 ಅಂತ ಮಾತಾಡ್ತಾ ಇದ್ರು ಇಬ್ರು. ಅದಕ್ಕೆ ಕೇಳ್ದೆ. ಏನು ಎಲ್ಲಿದ್ಯಾ? ಬರ್ತಾ ಇದೀನಿ ಅಂದೆ. ಏನಾರು ತಗಬಾ. ಗೋಬಿ ತಿಂತಿದೀನಿ, ಗೋಬಿ ತರಲ್ಲ ಅಂದ್ರೆ ಅವಳಿಗೆ ಏನಾರು ತಗಬಾ. ಏನ್ ತರ್ಲಿ? ನಿಮ್ಗೆ ಗೊತ್ತಿರುತ್ತೆ ಏನಾರು ತಗಬಾ ಅಂತಾನೆ. ನಂಗೇನ್ ಗೊತ್ತು? ನೀವು ಸ್ವಲ್ಪ ನನ್ ಹಸ್ಬೆಂಡ ಏನು ನಿಶನ್ ಮದ್ವೆ ಆಗಿದ್ದೀನ ಗಂಟೆ ಜೊತೆಲಿರೋದು. ಅವ್ನು ತಿಳ್ಕೊಬೇಕು ನಿನ್ ಬಗ್ಗೆ. ನಿನ್ಗೇನ್ ನಿಂಗಿದೆ, ನಿನ್ಗೇನ್ ಇಷ್ಟ. ಅದಕ್ಕೆ ಈ ಸಲ ನಾನು ಏನು ಕೇಳಲ್ಲ. ನನ್ಗೆ ಏನು ಅವಶ್ಯಕತೆ ಇಲ್ಲ. ನಂಗೆ ಬೇಡ. ನೀವು ಪ್ರೀತಿ ಒಂದು ರೋಸ್ ಕೊಡ್ಸಿದ್ರು ಸಾಕು ಅಂತ ಹೇಳಿದೀನಿ ನಾನು. ಅದೇನು ಏನ್ ಕತೆನೋ ನನಗ್ ಗೊತ್ತಿಲ್ಲ. ಅದೇನ್ ಮಾಡ್ತವ್ರೆ ಅಂತ. ನನ್ ಬೇಡ ಅಂದ್ರು. ಹಿಂಸೆ ಮಾಡ್ಕೊಂಡು ಮನೆಯಿಂದ ಕರ್ಕೊಂಡ್ ಬಂದವ್ರೆ. ಅದೇನ್ ದಬಾಕ್ತಾರೆ ನೋಡ್ತೀನಿ ನಾನು. ತಲೆಯಲ್ಲಿ ಹುಳ ಬಿಟ್ಕೊಂಡ್ಬಿಟ್ಟೆ. ಕಾನ್ಫಿಡೆಂಟ್ ನಮ್ ಪೂರ್ಣಿ ಬಾವ ಬೆಳಗ್ಗೆಯಿಂದ ನಮ್ ಪೂರ್ಣಿಗೆ ಟೆನ್ಷನ್. ನನ್ಗಂತೂ ಇಲ್ಲ. ಬಾವ ಏನ್ ಗಿಫ್ಟ್ ಕೊಡ್ತಾರೆ, ಏನ್ ಗಿಫ್ಟ್ ಕೊಡ್ತೀರಾ? ಪೂರ್ಣಿ ಈಗ್ಲೂ ಅಷ್ಟೇ. ಭಾವ ಹಂಗೆಲ್ಲ ಕೇಳ್ಬಾರ್ದು ನೀವು. ನಿಮಗ್ ಏನ್ ಅನ್ಸದೆ ಅದನ್ನ ನೀವ್ ತಗೊಂಡ್ ಬನ್ನಿ ಅಂತ ಸಜೆಷನ್ಸ್ ಕೊಡ್ತಾ ಇದ್ಲು. ಅಕ್ಕನ ಏನ್ ಕೇಳ್ತೀರಾ? ನಿಮ್ಗೆ ಏನ್ ಅನ್ಸುತ್ತೆ ಅದ್ ನೀವ್ ಕೊಡಿ ಅಂತ ಅಂದ್ಬಿಟ್ಟು. ನಮ್ ಪೂರ್ಣಿಗೆ ಕ್ಯೂರಿಯಾಸಿಟಿ ಏನ್ ಕೊಡ್ತಾರೆ ಅಂತ ನನ್ಗಿಂತ. ಏನಂತೀಯ ಪೂರ್ಣಿ? ಹೌದು. ಏನ್ ಕೊಡ್ತಾರೆ ಪೂರ್ಣಿ? ಫಸ್ಟ್ ಬಿಮ್ ನಮ್ಮ ಸೆಲ್ವಾ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಏನ್ ಕೊಡೋದು? ನೋಡಿ, ಗಿಫ್ಟ್ ಅವೆಲ್ಲ ಐಡಿಯಾಸ್ ಸೂಟ್ ಆಗಲ್ಲ. ನಾನೇ ಏನಾದ್ರು ಇದ್ ಬೇಕಾಗುತ್ತೆ ಅದ್ ಬೇಕಾಗುತ್ತೆ ಅಂದ್ರೆ ಅನ್ಬಿಟ್ಟು ಇದ್ ಮಾಡ್ತಾನೆ ಅಷ್ಟೇ. ನೋಡೋಣ ಇವತ್ತು ಅದೇನ್ ದಬಾಕ್ತಾರೆ. ಸುಮ್ನೆ ಕರ್ಕೊಂಡು ಹೋಯ್ತಾರದು. ಏನು ಗೊತ್ತಿಲ್ಲ, ಸುಮ್ನೆ ಕರ್ಕೊಂಡು ಹೋಯ್ತಾರದು. ಕಾನ್ಫಿಡೆಂಟ್ ನೋಡು. ನಂಗೆ ಇಲ್ಲೊಂದು ಪಾನಿಪುರಿ ಸಿಗುತ್ತಲ್ಲ ಅದ್ ಬೇಕು. ನಂಗ ಅದೇ ಗೋಲ್ಡ್ ಸಿಲ್ವರ್ ನೋಡಿ ನೋಡಿ ಸಾಕಾಗಿದೆ ಗುರು. ನಂಗ್ ಬೇಡ ಬೇಡ. ಇನ್ನೊಂದ್ಸಲ 3 ಆಪ್ಷನ್ ಕೊಡ್ತೀನಿ. ಯಾವ್ದು ಬೇಕು ನೀನ್ ಡಿಸೈಡ್ ಮಾಡು. ಒಂದು ಬಟ್ಟೆ, ಎಷ್ಟ್ ಬೇಕಾದ್ರೂ ತಗೋ ಬಟ್ಟೆನ. ಇನ್ನೊಂದ್ ಆಪ್ಷನ್ MS ಗೋಲ್ಡ್. MS ಗೋಲ್ಡ್.
ಅಲ್ಲೋಗಿ ಏನಾರು ತಗೋಪ್ಪ. ಇನ್ನೊಂದು ಆಪ್ಷನ್ ವಾಚ್. ವಾಚಾ? ನಂಗೂ ಅವಾಗ್ಲೇ ಅದನ್ನೇ ಹೇಳ್ದೆ. ವಾಚ್ ತಗೋಬ ಅಂದೆ ಅವಳಿಗೆ ನಾನು. ಏನಕ್ಕೆ? ಅದೇ ವಾಚ್ ಅಂತ. ಓ ಒಂದೇ ವಾಚ್ ಸಾಕಾ? ಮೂರಲ್ಲಿ ಯಾವ್ದಾರ ಒಂದು ಡಿಸೈಡ್ ಮಾಡು. ಅಂದ್ರೆ ಡಿಸೈಡ್ ಎಲ್ಲ ಮಾಡಲ್ಲಪ್ಪ, ನನ್ಗೆ ಏನು ಬೇಡ ಅಂತ ಹೇಳಿದ್ದೀನಿ ನೀವೇ. ಅದಕ್ಕೆ ನಾನು ಹೇಳ್ಬಿಡಿ ಬಾವ ಅಂತ ಹೇಳಿದ್ ನಾನು. ಹೇಳಿ 2 ನಿಮಿಷ ಸುಮ್ನೆ. ಆಮೇಲೆ ನಿಂಗೂ ಇಷ್ಟ ಆಗ್ಬೇಕಲ್ವಾ? ಹೇಳು ಏನ್ ಬೇಕು. ಅದೇ ಹೇಳಕ್ಕ. ಒಂದ್ ಮೆಮೊರಬಲ್ ಆಗಿ, ಚಿಕ್ಕದಾದ್ರೂ ಪರವಾಗಿಲ್ಲ, ಮೆಮೊರಬಲ್ ಆಗಿರ್ಬೇಕು. ಫಸ್ಟ್ ನಮಾಸೆ ಕೊಟ್ಟಿದ್ರು ಅಂತ. ಬೇಡ, MS ಗೋಲ್ಡ್ ಬೇಡ. ಯಾಕಂದ್ರೆ ನನ್ಗೆ ತಗೊಂಡು ಅಂದ್ರೆ ಹಾಕೊಳಕ್ಕೆ ಆಗಲ್ಲ. ಏನಾದ್ರು ಫಂಕ್ಷನ್ ಇದ್ದಾಗ, ಏನೋ ಒಂದು ಪೂಜೆ ಇದ್ದಾಗ ಆ ತರದಕ್ಕೆ ಹಾಕ್ಬೇಕು. ಇವಾಗ ಏನ್ ಫಂಕ್ಷನ್ ಇಲ್ಲ, ಯಾರು ಮದ್ವೆನೂ ಇಲ್ಲ, ಸುಮ್ನೆ ತಗೊಂಡ್ ಏನ್ ಮಾಡೋದು? ದೇವ್ರೆ, ನಮ್ಗೆ ಆಯ್ತಲ್ಲ ಪುಣ್ಯ. ನಾವು ಬರ್ಬಾರ್ದಿತ್ತು ಪುಣ್ಯ. ಗಂಡ ಹೆಂಡ್ತಿ ಏನೋ ಮಾಡ್ಕತ್ತಿದ್ರು ನೋಡಿ. ಹಿಂಗೆ ಅಂತಾರೆ ನೋಡಿ, ನಮ್ ಜೊತೆ ಬರಲ್ವಂತೆ ನೋಡಿ. ಡಿಸೈಡ್ ಬೇಗ. ನನ್ ಜನಗಳು ಕಾಯ್ತಾರೆ. ಏನ್ ಡಿಸೈಡ್ ಮಾಡ್ಬೋದು ಮಧು ಅಕ್ಕ ಅಂತ. ಏನು MS ಗೋಲ್ಡ್ ಗೆ ತಕೊ ಬಂದಿದ್ದೇವೆ ಬ್ರ್ಯಾಂಡ್ ಅಂಬಾಸಿಡರ್ನ. ಎಲ್ಲ ಬೇಡವಾ? ಸೊ ವಿಧಿ ಇಲ್ಲೇ ಮತ್ತೆ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ನನ್ನ. ನಾನೇನಾದರೂ ಒಂದು ಮನೆಗೆ ಯೂಸ್, ನನಗೇನು ಬೇಕಾಗಿರೋ ಥರ ನನಗೇನು ಅಂದರೆ ಇವಾಗಿನ್ಗೆ ಬೇಡ. ಸದ್ಯಕ್ಕೆಲ್ಲ ಇದೆ ನನ್ನ ಹತ್ರ. ಸುಮ್ಮನೆ ಬಟ್ಟೆ, ವಾಚ್ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋದ್ರ ಬದಲು ಮನೆಗೇನಾದರೂ ಒಂದು ಯೂಸ್ ಆಗೋ ಥರ ತಗೊಳ್ಳೋಣ ಅಂದ್ಬಿಟ್ಟು ಸಿಲ್ವರ್ದು ಫ್ರೇಮ್ ಸಿಲ್ವರ್ ಫ್ರೇಮ್ ತಗೋ ಅಂತ ಹೇಳಿದ್ದಾರೆ. ಸೊ ಇವಾಗ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀವಿ. ಸಿಲ್ವರ್ದು ಫ್ರೇಮ್ ಕಸ್ಟಮೈಸ್ ಮಾಡಿಸ್ತಾ ಇದ್ದೀನಿ. ಸೊ ನೋಡುವ ಹೇಗೆ ಬರುತ್ತೆ ಅಂತ. ಇವತ್ತು ಅಡ್ವಾನ್ಸ್ ಕೊಟ್ಬಿಟ್ಟು ಇನ್ನೊಂದು 20 ಡೇಸ್ ಬಿಟ್ಕೊಂಡು ಇಸ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ನಂಗೆ ತುಂಬ ದಿನದಿಂದ ಇತ್ತು ತೊಗೋಬೇಕು ಸಿಲ್ವರ್ ಫ್ರೇಮು ದೇವ್ರ ಮನೆಗೆ ಅಂತ ಎಲ್ಲ ಇತ್ತು. ಅದು ಒಂದು ಮಾತ್ರ ಇರಲಿಲ್ಲ, ಬೆಳ್ಳಿದು. ಸೊ ಹಂಗಾಗಿ ಅದು ಒಂದು ತೊಗೊಬಿಡೋಣ ಅಂದ್ಬಿಟ್ಟು, ಇದೇ ಒಂದು ಮೆಮೊರಬಲ್ ಆಗಿರುತ್ತೆ. ಫಸ್ಟ್ ಭೀಮ್ ನಮಾಸೆಗೆ ತೊಗೊಂಡಿದ್ದು ಅಂತ. ಸೊ ಹಂಗಾಗಿ ಶಿವ ಪಾರ್ವತಿ ಥರನೇ ಇರಲಿ ಅಂತ ತಗೊಳ್ತಾ ಇದ್ದೀವಿ. ಹೆಂಗ್ ಮಾಡ್ಕೊಡ್ಬೇಕು ಗೊತ್ತಾ? ಎಲ್ಲ ಕೇಳ್ಬೇಕು. ಈಗಲೂ ಕೇಳ್ತಾರೆ ಕಲ್ಶನ ಹೆಂಗ್ ತಗೊಂಡ್ರು, ನಂಗೆ ಫೋಟೋ ಕೊಡಿ ಮಾಡಿಸ್ಕೋಬೇಕು ಅಂತ. ಹಂಗೆ ಮಾಡ್ಕೊಡ್ಬೇಕು. ಹಂಗೆ ದೇವ್ರು ಎದ್ದು ಬಂದಂಗಿರ್ಬೇಕು. ಎಲ್ಲಿ ಹೋಗ್ಬಾರ್ದು, ನಮ್ಮ ಮನೇಲೇ ಇರ್ಬೇಕಾದ್ರೆ.